ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೂ ಹೋರಾಟ ಬೇಕೇ ಬೇಕು, ಬೇಕೇ ಬೇಕು. भारत माता की जय। भारत माता की ಶಿವಮೊಗ್ಗ ಮಹಾನಗರ ಪಾಲಿಕೆ ನೌಕರರ ಸಂಘದಿಂದ ನಡೆಯುತ್ತಿರುವ ಶಿವಮೊಗ್ಗ ಮಹಾನಗರ ಪಾಲಿಕೆ ಎದುರು 3 ದಿನಗಳಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿಯ ಮುಷ್ಕರಕ್ಕೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮಹಾನಗರ ಪಾಲಿಕೆಯ ನೌಕರರು ಮುಷ್ಕರವನ್ನ ಮಾಡುತ್ತಿದ್ದಾರೆ. ಇನ್ನು ಪಾಲಿಕೆ ಎದುರು ನಡೆಯುತ್ತಿರುವ ಮುಷ್ಕರ ಸ್ಥಳಕ್ಕೆ ಸಂಸದ ಬಿ.ವೈ. ರಾಘವೇಂದ್ರ ಭೇಟಿ ನೀಡಿ ಸಮಸ್ಯೆಗಳನ್ನು ಆಲಿಸಿದರು. ಇನ್ನು ಇವರಿಗೆ ಸಾಕಷ್ಟು ಜನ ಬಿಜೆಪಿ ಮುಖಂಡರು ಸಾಥ್ ನೀಡಿದರು. ರಸ್ತೆಯಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ಹೋರಾಟಗಳನ್ನು ನಾವು ಹಮ್ಮಿಕೊಂಡು ನಮ್ಮ ಹಕ್ಕುಗಳನ್ನು ಪಡೆಯಲಿಕ್ಕೆ ಸಜ್ಜರಾಗಿದ್ದೇವೆ. ಈ ಒಂದು ಮುಷ್ಕರಕ್ಕೆ ಆಗಮಿಸಿ ನಮ್ಮನ್ನು ಬಂದಿರುವಂಥ ತಮಗೆ ಸ್ವಾಗತವನ್ನು ಕೋರ್ತಾ ಈ ಒಂದು ಮುಷ್ಕರದ ಬಗ್ಗೆ ಈ ಒಂದು 3 ದಿವಸದಿಂದ ನಾವು ಮುಷ್ಕರವನ್ನು ಹುಡ್ಕೊಂಡು ಎಲ್ಲ ಕೆಲಸ ಕಾರ್ಯ ಸ್ಥಗಿತವನ್ನು ಮಾಡಿಕೊಂಡು ನಾವು ಮುಷ್ಕರದಲ್ಲಿ ಭಾಗಿಯಾಗಿದ್ದೇವೆ. ಆದರೆ ಇಲ್ಲಿವರೆಗೂ ಸಹ ಯಾವುದೇ ಸಕಾರಾತ್ಮಕವಾದ ಇವತ್ತು ಅತ್ಯಂತ ಪವಿತ್ರವಾದಂತಹ ಒಂದು ದಿನ. ಇವತ್ತು ಗುರುಪೂರ್ಣಿಮಾ. ಇವತ್ತು ಬೆಳಗ್ಗೆ ಮನೆಯಲ್ಲಿ ಸಮಯ ಕಳೆದು ನಿಮ್ಮ ಜನ್ಮ ಕೊಟ್ಟಂತ ನಿಮ್ಮ ಅಪ್ಪ ಅಮ್ಮದಿರ ಆಶೀರ್ವಾದ ಪಡ್ಕೊಳ್ಬೇಕು. ನೀವು ಜನ್ಮ ಕೊಟ್ಟಂತ ನಿಮ್ಮ ಮಕ್ಕಳು ನಿಮ್ಮ ಆಶೀರ್ವಾದ ಪಡ್ಕೊಳ್ಬೇಕು. ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಭವಿಷ್ಯಕ್ಕೋಸ್ಕರ ಬೀದಿಗೆ ಇಳಿದು ಹೋರಾಟ ಮಾಡುವಂತ ಒಂದು ದುಸ್ಥಿತಿ ಇವತ್ತು ಬಂದಿರೋದು ನೋಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಕಣ್ಮುಚ್ಕೊಂಡು ಕೂತಿರುವಂತ ಆಡಳಿತ ನಡೆಸುವಂತ ಜಾಗದಲ್ಲಿರುವಂತ ಮಹನೀಯರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊಂತೇನೆ. ನಿಮ್ ಬೇಡಿಕೆ ಯಾವುದು ಇಲ್ಲದನ್ನ ಕೇಳುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇಲ್ಲ. ತಮ್ಮ ಸ್ವಾಭಿಮಾನದ ಬದುಕಿಗೋಸ್ಕರ ತನ್ನ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ. ಅದರಲ್ಲೂ ಕೂಡ ಒಬ್ಬ ಗುಮಾಸ್ತನಿಂದ ಹಿಡಿದು IAS IPS ವರೆಗೂ ಕೂಡ ಸರ್ಕಾರಿ ನೌಕರರಾಗಿ ನಾವು ಕೆಲಸ ಮಾಡ್ತೀವಿ. ಅದ್ರ ನೀವು ಮಾಡುವಂತ ಕೆಲಸ ಏನಿದೆ, ನಿಮ್ಮ ಕೆಲಸಕ್ಕೂ ಯಾವುದೇ ಕೆಲಸಕ್ಕೂ ಕೂಡ ನಾವು ತುಲನೆ ಮಾಡಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ಸರ್ಕಾರ ದೇವರ ಕೆಲಸ ಅಂತ ಮಾಡ್ತಾರೆ, ನೀವು ಕೂಡ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಮಾಡ್ತಾ ಇರಿ. ಆದ್ರೆ ನಿಮ್ಮ ಜೀವದ ಹಂಗನ್ನ ಮರೆತು ನಿಮ್ಮ ಕುಟುಂಬದ ಭವಿಷ್ಯ ಆ ದೇವರ ಕೈಯಲ್ಲಿ ಕೊಟ್ಟು ಊರು ಸ್ವಚ್ಛವಾಗಿರ್ಬೇಕು ಅಂತೇಳಿ ನಿಮ್ಮ ಆರೋಗ್ಯ ಹೆಚ್ಚು ಕಮ್ಮಿ ಆದ್ರೂ ಕೂಡ ಶ್ರಮ ಪಟ್ಟು ಕೆಲಸ ಮಾಡುವಂತ ಒಂದು ಶ್ರಮಜೀವಿಗಳು ತಾವೆಲ್ಲರೂ ಕೂಡ ಇದ್ದೀರಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂತೀನಿ, ವಿಶೇಷವಾಗಿ ನಿಮ್ಮನ್ನ ಸಂಪೂರ್ಣವಾಗಿ ನಿಮ್ಮನ್ನ ಸರ್ಕಾರಿ ನೌಕರು ಅಂತ ಹೇಳಿ ಕನ್ಸಿಡರ್ ಮಾಡಲ್ಲ. ನಿಮ್ಮನ್ನ DC ಮುಖಾಂತರ ನಿಮ್ಮೆಲ್ಲರದ್ದು ಕೂಡ ಅಪಾಯಿಂಟ್ಮೆಂಟ್ ಪ್ರೋಸೆಸ್ ಆದ್ರೂ ಕೂಡ ನೀವು ಮಾಡೋ ಸೇವೆ ಜನಾರ್ದನ ಸೇವೆ. ಹಾಗಾಗಿ ತಮ್ಮ ಬೇಡಿಕೆಗಳು ಮುಖ್ಯವಾಗಿ ವೃಂದ ನೇಮಕಾತಿಯ ನಿಯಮತಿ ತಿದ್ದುಪಡಿ ಆಗಬೇಕು, ಪ್ರಮೋಷನ್ ಆಗಬೇಕು. ನಮ್ಮ ಇನ್ನೊಬ್ಬರ ಆರೋಗ್ಯಕ್ಕೋಸ್ಕರ ಈ ಸಮಾಜವನ್ನ ಚೊಕ್ಕ ಮಾಡುವಂತ ನೀವು ನಿಮ್ಮ ಆರೋಗ್ಯ ಹೆಚ್ಚು ಕಮ್ಮಿ ಆದಾಗ ಉಚಿತವಾಗಿ ಆರೋಗ್ಯ ಯೋಜನೆಯನ್ನ ನಮ್ಮ ತಾಯಂದಿರಿಗೆ ಅಣ್ಣ ತಮ್ಮದಿರಿಗೆ ತರಬೇಕು. ಮತ್ತೆ ನಾವ್ಯಾರು ಕೂಡ ಕಾಡು ಪ್ರಾಣಿಗಳಲ್ಲ. ನಮಗೂ ಕೂಡ ಕೆಲಸ ಮಾಡಿ ಒಂದು ಬದಲಾವಣೆಯ ಒಂದು ಕಾರ್ಯಕ್ರಮಗಳು ಬೇಕಾಗತ್ತೆ. ಅದು ಪ್ರವಾಸ ಇರ್ಬೋದು, ಅದು ಬೇರೆ ಬೇರೆ ಕ್ರೀಡಾಕೂಟ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು. ಈ ರೀತಿ ಅದಕ್ಕೂ ಕೂಡ ಯೋಜನೆಯನ್ನ ಮಾಡಿ ನಮ್ಮ ಕುಟುಂಬ ಸಮೇತ ಅಲ್ಲಿ ಸಮಯ ಕಳೆಯಕ್ಕೆ ಅವಕಾಶವನ್ನ ಮಾಡುವಂತ ದಿಕ್ಕಿನಲ್ಲಿ ಗಮನವನ್ನ ಕೊಡಬಹುದಾ? ಮತ್ತು ವಿಶೇಷವಾಗಿ 7ನೇ ವೇತನದ ಆಯೋಗದ ಒಂದು ಪ್ರೋಸೆಸ್ ಅನ್ನ ನಮ್ಮ ಮೇಲೆ ತರುವಂತ ಪ್ರಯತ್ನ ಮಾಡಬಹುದಾ? ಈ ದೃಷ್ಟಿಯಲ್ಲಿ ನಿಮ್ಮ ಹೋರಾಟಗಳು ನಡೀತಾ ಇದೆ. ಈಗಾಗಲೇ ನಮ್ದು ಸೆಮಿ ಗೌರ್ಮೆಂಟ್ ಅಂತೇಳಿ ಒಂದೇ ಒಂದು ಟೆಕ್ನಿಕಲ್ ಇಶ್ಯೂ ಇಟ್ಕೊಂಡು ಎಲ್ಲದೂ ಕೂಡ ಪೆಂಡಿಂಗ್ ಇಡುವಂತ ಪ್ರಯತ್ನ ಆಗಿದೆ. ನಮ್ಮ ಗೌರವಿತ ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನಿತ ಅಶೋಕ್ ರವರು
ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರ ನೇತೃತ್ವದಲ್ಲಿ ಈಗಾಗಲೇ ಗೌರವಿತ ಬೈರತಿ ಸುರೇಶ್ ಅವರಿಗೆ ನಮ್ಮ ಮಹಾನಗರ ಪಾಲಿಕೆ ನಮ್ಮ ಈ ಇಲಾಖೆ ಅವ್ರ ಕೆಳಗೆ ಬರುತ್ತೆ. ಸ್ವಲ್ಪ ಪಾಪ ದೆಹಲಿಯ ಬೇರೆ ಬೇರೆ ವಿಚಾರದಲ್ಲಿ ಗೊಂದಲದಲ್ಲಿ ಅವರು ಇದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಇಲ್ಲಿಗೆ ಬರ್ತೀವಿ ಬೆಂಗಳೂರಿಗೆ ಅಂತ ಹೇಳಿ ಸಿಎಂ DCM ಮತ್ತು ಉಳಿದಂತರು ಎಲ್ಲರೂ ಕೂಡ ಒಟ್ಟಾಗಿ ನಾಳೆ ಬೆಂಗಳೂರಿಗೆ ಬರ್ತೀವಿ ಅಂತೇಳಿ ಮೆಸೇಜ್ ಇದೆ. ಈಗಾಗಲೇ ನಮ್ಮ ಕಡೆಯಿಂದ ಗೌರವಿತ ಅಧಿಕಾರಿ ಅಂತ ದೀಪಾ ಚೋಳನ್ ಅವ್ರನ್ನು ಕೂಡ ಭೇಟಿ ಮಾಡಿ ವಿನಂತಿ ಮಾಡುವಂತ ಕೆಲಸ ಆಗಿದೆ. ನಂಗೆಲ್ಲ ಒಂದ್ ಕಡೆ ವಿಶ್ವಾಸ ಇದೆ, ನಿಮ್ಮ ಶ್ರಮಕ್ಕೆ ನಿಜವಾದ ಒಂದು ಪ್ರತಿಫಲ ಈ ಗುರುಪೂರ್ಣಿಮಾ ದಿನ ಆ ದೇವ್ರ ನೂರಕ್ಕೂ ನಿಮ್ಗೆ ದಯಪಾಲಿಸಲಿ. ಆ ಬುದ್ಧಿ ಈ ಸರ್ಕಾರ ನಡೆಸುವಂತ ಚುನಾಯಿತ ಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ದೇವರು ಕೊಟ್ಟು ನಿಮ್ಮ ಕಣ್ಣೀರು ಒರೆಸುವಂತ ಕೆಲಸವನ್ನ ಮಾಡಿ ಪುಣ್ಯ ಕಟ್ಕೊಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ವಿನಂತಿಯನ್ನ ಮಾಡ್ಕೊಂತ, ನಾನು ಕೂಡ ನಾಡಿದ್ದು ನಮ್ಮ ಸಿಗಂದೂರು ಕಳಸುಳ್ಳಿ ಸೇತುವೆ ಉದ್ಘಾಟನೆಗೋಸ್ಕರ ಕೇಂದ್ರದ ಮಂತ್ರಿಗಳು ಬರ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮಂತ್ರಿಗಳನ್ನ ನಾನು ವಿನಂತಿ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಈ ವಿಚಾರನೂ ಕೂಡ ಇಟ್ಕೊಂತೀನಿ. ಎಲ್ಲರೂ ಕೂಡ ನಂಗೆ ವಿಶ್ವಾಸ ಇದೆ, ನಾಡಿದ್ದು ನಾನು ಹೋಗೋದ್ರೊಳಗೆ ಒಂದು ಸಿಹಿ ಸುದ್ದಿ ಇಲ್ಲಿ ಬಂದು ಮುಟ್ಟುವಂತ ಗಂಟೆಗಳನ್ನ ನಾವೆಲ್ಲರೂ ಕೂಡ ಕಾಯ್ತಾ ಇದೀವಿ. ಆ ಸಿಹಿ ಸುದ್ದಿಯನ್ನ ಕೊಡ್ಬೇಕು ಅಂತ ಮತ್ತೊಮ್ಮೆ ಸರ್ಕಾರಕ್ಕೆ ಒತ್ತಾಯನ ಮಾಡಿ ನಿಮ್ಮ ಹೋರಾಟಕ್ಕೆ ನಾವೆಲ್ಲರೂ ಕೂಡ ನಿಮ್ ಜೊತೆಗೆ ಇರ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಹೋರಾಟಕ್ಕೆ ಬೆಂಬಲ ಕೊಡ್ಲಿಕ್ಕೋಸ್ಕರ ಆಗಮಿಸಿದಂತ ಗೌರವಿತ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಸನ್ಮಾನಿಸಿದ ಅರುಣ್ ಅವರು ಕೂಡ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ, ನಿಮ್ಮ ಅಳೆನನ್ನ ಕೇಳುವಂತ ಕೆಲಸವನ್ನ ಮಾಡಬೇಕು, ನಿಮ್ಮನ್ನು ಉದ್ದೇಶ ಮಾತಾಡಬೇಕು ಅಂತೇಳಿ ವಿನಂತಿಯನ್ನ ಮಾಡ್ಕೊಂತೀನಿ.